ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ್ಗ ರಿಟೆನ್ಷನ್ ಲಿಸ್ಟ್ ಅನೌನ್ಸ್ ಆಗಿ ರಿಟೆನ್ಷನ್ ಪಾಲಿಸಿ ಅನೌನ್ಸ್ ಆಗಿಬಿಟ್ಟು ಆಲ್ಮೋಸ್ಟ್ 2 ದಿನ ಆಗ್ತಾ ಬಂತು. RCB ಬಗ್ಗೆ ನಾನು ಮಾತೇ ಆಡಿಲ್ಲ ಇದುವರೆಗೂ ಕೂಡ. RCB ಪ್ಲಾನ್ ಏನಿರ್ಬೋದು, ಸ್ಟ್ರಾಟಜಿ ಏನಿರ್ಬೋದು, RCB ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಬಟ್ ನನಗೆ ಅನ್ನಿಸ್ತಾ ಇದೆ ಮ್ಯಾಚ್ ಮಾಡ್ಬೋದು. ನಾನು ಹೇಳ್ತಾ ಇರೋವಂಥ ಒಂದು ಸ್ಟ್ರಾಟಜಿನ RCB ಮ್ಯಾಚ್ ಮಾಡ್ಬೋದು ಈ ಸಲ ಅಂತ ನನಗೇನೋ ಪರ್ಸ್ನಲಿ ಅನ್ನಿಸ್ತಿದೆ ಮಗ. ಸೊ ಅದಕ್ಕೆ ನಾನು ಈ ರಿಟೆನ್ಷನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ನಂಬರ್ ಆಫ್ ರಿಟೆನ್ಷನ್ನು ಜೊತೆಗೆ ಇಷ್ಟು ನಂಬರ್ ಆಫ್ RTM ಕಾರ್ಡ್ ಜೊತೆಗೆ RCB ಆಪ್ಷನ್ಗೆ ಹೋಗ್ತಾರೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ರಿಟೆನ್ಷನ್ ಪಾಲಿಸಿ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಒಂದು ಪ್ರೊಡಿಕ್ಷನ್ ಇತ್ತು ನನಗೆ. 5 ರಿಟೆನ್ಷನ್ ಯಾರು ಬಿಟ್ಟರು ಅಂತಾರೆ ರೂಲಲ್ಲಿ. 5 ರಿಟೆನ್ಷನ್ ಬಿಟ್ಟರು ಅಂದ್ರೂ ಕೂಡ RCB 5 ಜನ ರಿಟರ್ನ್ ಮಾಡೋದಿಲ್ಲ ಅಂತ. ಯಾಕಂದರೆ RCBದು ಹಿಸ್ಟ್ರಿ ತಗೊಂಡು ನೋಡ್ತು ಅಂತ ಅಂದರೆ RCB ಮೆಗಾ ಆಕ್ಷನ್ಗಳಿಗೆ ಅಂತ ಬಂದಾಗ ವಿರಾಟ್ ಕೊಹ್ಲಿನಂತೂ ಎಲ್ಲ ಕಡೆನೂ ರಿಟರ್ನ್ ಮಾಡ್ಕೊಂಬಂದೆ. 2011 ವಿರಾಟ್ ಕೊಹ್ಲಿ ಇವತ್ತು ಒಂದು ಪೋಸ್ಟ್ ಬೇರೆ ಹಾಕ್ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ RCB ಒಂದು ಪೋಸ್ಟ್ನ ಹಾಕಿದ್ದಾರೆ. 2011 ರಿಟರ್ನ್ ಮಾಡಿದ್ರು, 14 ರಿಟರ್ನ್ ಮಾಡಿದ್ರು, 18 ರಿಟರ್ನ್ ಮಾಡಿದ್ರು, ಆ್ಯಂಡ್ 22 ಕೂಡ ವಿರಾಟ್ ಕೊಹ್ಲಿನ ರಿಟರ್ನ್ ಮಾಡಿದ್ರು. ಇನ್ನೆಲ್ಲ ಸೀಸನ್ ಕೂಡ 3 ಜನನ ರಿಟರ್ನ್ ಮಾಡ್ಕೊಂಡು ಬಂದಿರೋ ನಮ್ಮ RCB. ಡಿವಿಲಿಯರ್ಸ್, ಗೇಲ್ ಆ್ಯಂಡ್ ಕೊಹ್ಲಿ 2014 ರಿಟರ್ನ್ ಆಯಿತು ಮೆಗಾ ಆಕ್ಷನಲ್ಲಿ ಅಂತಂದರೆ. ನೆಕ್ಸ್ಟು ಇಟ್ಸ್ ಡಿವಿಲಿಯರ್ಸ್, ಸರ್ಫರಾಜ್ ಆ್ಯಂಡ್ ಕೊಹ್ಲಿ ರಿಟರ್ನ್ ಆಗಿದ್ದು. ನೆಕ್ಸ್ಟು 2022 ಸಿರಾಜ್, ಕೊಹ್ಲಿ ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ರಿಟರ್ನ್ ಆದರು ಅಂತ ಅಂದರೆ, ಸೊ ಈ ಸೀಸನ್ನು ಯಾರು ರಿಟರ್ನ್ ಆಗ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ, ನನ್ನ ಒಂದು ಅನಾಲಿಸಿಸ್ ಪ್ರೊಡಿಕ್ಷನ್ ಪ್ರಕಾರ ಈ 3 ಜನ ಪಕ್ಕಾ ರಿಟರ್ನ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಮಗ. ನಿಮಗೂ ಕೂಡ ಸ್ಟ್ರಾಂಗ್ ಆಗಿ ಅನಿಸಿರುತ್ತೆ ಅದ್ಯಾವ ಪ್ಲೇಯರು ಅಂತ. ಅಂದರೆ ಮೊದಲನೇ ಪ್ಲೇಯರ್ ಆಗಿ ರಿಟರ್ನ್ ಆಗ್ತಾರೆ 18 ಕೋಟಿ ಕ್ಯಾಟಗರಿಲಿ ಸ್ಲ್ಯಾಬಲ್ಲಿ. ಇಟ್ಸ್ ವಿರಾಟ್ ಕೊಹ್ಲಿ ಅವರು. ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಅಲ್ಲ, ಪಕ್ಕ ಶ್ಯೂರ್ ಶಾಟು ಮಗ. ಅನ್ಸೋದ್ಗಿನ್ಸೋದೆಲ್ಲ ಏನಿಲ್ಲ. ಇದು 100 ಅಲ್ಲ 200% ಪಕ್ಕ. 18 ಕೋಟಿಯ ಸ್ಲ್ಯಾಬಲ್ಲಿ ವಿರಾಟ್ ಕೊಹ್ಲಿ ರಿಟರ್ನ್ ಆದರು ಅಂತಂದರೆ ನನ್ನ ಪ್ರಕಾರ ಸೆಕೆಂಡ್ ಸ್ಲ್ಯಾಬಲ್ಲಿ ರಿಟರ್ನ್ ಆಗ್ತಾರೆ. ಅಂದರೆ 14 ಕೋಟಿ ಸ್ಲ್ಯಾಬಲ್ಲಿ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಸಿರಾಜ್ ಭಯ್ಯ ಹೌದು, ಸಿರಾಜ್ ಭಯ್ಯನ ಅವ್ರು ಎಷ್ಟೇ ಓಡಿಸ್ಕೊಂಡಿದ್ರು, ಎಷ್ಟೇ ತತ್ಕಿಸ್ಕೊಂಡಿದ್ರು ಕೂಡ, ಜಮಾನ್ದಲ್ಲೆಲ್ಲ ತತ್ಕಿಸ್ಕೊಂಡಿದ್ರು ಕೂಡ ಅವ್ರಿಗೆ ಒಂದು ವ್ಯಾಲ್ಯೂ ಅನ್ನೋದು ಖಂಡಿತ ಇದೆ ಇಂಡಿಯನ್ ಕ್ರಿಕೆಟರ್ ಸದ್ಯದ ಮಟ್ಟಿಗೆ. ಅವ್ರು ಆಪ್ಷನ್ಗೆ ಹೋದ್ರು ಅಂದರೆ 10 ಕೋಟಿ ಮೇಲಂತೂ ಪಕ್ಕ ಹೋಗ್ತಾರೆ. ಅಂಡರ್ ಎಸ್ಟಿಮೇಟ್ ಮಾಡೋಂಥ ಬೌಲರ್ ಅಲ್ವೇ ಅಲ್ಲ. ಆಪ್ಷನ್ ಬಿಟ್ಬಿಟ್ಟು ಮತ್ತೆ ತೊಗೊಬೋದಲ್ವಾ ಗುರು ಅಂತ ಹೇಳ್ಬೋದು. ಬಟ್ ಆದರೆ ನನ್ನ ಪ್ರಕಾರ ಸಿರಾಜ್ ಭಯ್ಯನ RCB ಬಿಡೋದಕ್ಕೆ ರೆಡಿ ಆಗಂತೂ ಖಂಡಿತ ಇರಲ್ಲ. 14 ಕೋಟಿ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. 3ನೇ ಪ್ಲೇಯರ್ ಇಟ್ಸ್ ರಜತ್ ಪತಿದಾರ್. 11 ಕೋಟಿ ಕೊಡೋದಕ್ಕೆ ಈ ಪ್ಲೇಯರ್ಗೆ ರೆಡಿ ಆಗಿದ್ದಾರೆ RCB ಅಂತ ನನಗೆ ಅನ್ನಿಸ್ತಿದೆ ಮಗ. ಇವ್ರು ನೋಡಿ ಅನ್ಕ್ಯಾಪ್ ಪ್ಲೇಯರ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರೋದು. ರಜತ್ ಪತಿದಾರು ಕೇವಲ ಕಡಿಮೆ ಅಮೌಂಟಿಗೆ ಆಡ್ಕೊಂಬಂದಿದ್ದಾರೆ ಇಷ್ಟು ವರ್ಷ RCBಗೆ. ಅವರು ಜಸ್ಟ್ ಲಕ್ಷಗಳಲ್ಲಿ ಆಡ್ಕೊಂಬಂದಿದ್ದಾರೆ, ಕೋಟಿಗಳಲ್ಲಿ ಅವ್ರಿಗಿನ್ನ ಸಿಕ್ಕಿರಲಿಲ್ಲ. ಸೊ ಈ ಸೀಸನ್ನು ಹ್ಯೂಜ್ ಅಮೌಂಟು ರಜತ್ ಪತಿದಾರ್ಗೆ ಸಿಗುತ್ತೆ. ಅದು 11 ಕೋಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ರಜತ್ ಪತಿದಾರ್ ಅವರು ಕ್ಯಾಪ್ ಪ್ಲೇಯರ್ ಆಗಿರಲಿಲ್ಲ ಅಂತಂದರೆ ಆಡೋದೇ ಸ್ವಲ್ಪ ಮ್ಯಾಚ್. ಒಂದು ODI ಆಡಿದ್ದಾರೆ, ಅವ್ರು 3 ಟೆಸ್ಟ್ ಮ್ಯಾಚನ್ನು ಆಡಿದ್ದಾರೆ. ಸೊ ಅಷ್ಟೇ ಆಡಿರೋದು ಇಂಟರ್ನ್ಯಾಷನಲಲ್ಲಿ. ಆದರೂ ಒಂದ್ಸಲ ಕ್ಯಾಪ್ ಹಾಕೊಂಡ್ರು ಅಂತ ಒಂದು ಮ್ಯಾಚ್ ಆಡಿದ್ರು ಅದು ಕ್ಯಾಪ್ ಪ್ಲೇಯರ್ ಲೆಕ್ಕನೇ ಬಂದ್ಬಿಡುತ್ತೆ. ಅನ್ಕ್ಯಾಪ್ಡ್ ಆಗಿತ್ತು ಅಂದರೆ ಅವ್ರಿಗೆ 4 ಕೋಟಿ ಸ್ಲ್ಯಾಬಲ್ಲಿ ಆರಾಮಾಗಿ ರಿಟರ್ನ್ ಮಾಡ್ಕೊಳ್ಬೋದಾಗಿತ್ತು. RCBದು ಆರಾಮಾಗಿ ದುಡ್ಡು ಕೂಡ ಉಳಿದಿರೋದು. ಸೊ ನನ್ನ ಪ್ರಕಾರ 4ನೇ ಪ್ಲೇಯರ್ ರಿಟರ್ನ್ ಆಗೋರು ಯಾರು ಅಂತಂದರೆ ಅದು ಯಶ್ ದಯಾಳು ಮಗ. ಯಶ್ ದಯಾಳ್ ಮೇಲೆ RCB ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಯಶ್ ದಯಾಳು ಕೂಡ ಅಷ್ಟೇ. ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ನಾನು RCBಗೆ ಆಡಬೇಕು, ಮತ್ತು ಅಕಸ್ಮಾತ್ ಆಪ್ಷನ್ಗೆ ಹೋದ್ರು ಕೂಡ ನಾನು RCBಗೆ ಆಡಬೇಕು ಅಂತ ಮತ್ತೆ ಸ್ಟ್ರಾಂಗ್ ಆಗಿ ಹೇಳಿದರು. ಸೊ ರಿಟೆನ್ಷನ್ ಪಾಲಿಸಿ ರೂಲ್ಸ್ ಎಲ್ಲ RCBಗೆ ಮುಂಚೆನೇ ಗೊತ್ತಿತ್ತು ಅಂತ ಕಾಣಿಸುತ್ತೆ, ಕಮ್ಯುನಿಕೇಟ್ ಕೂಡ ಆಗಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ಥರ ಹೇಳಿದ್ರು ಅಂತ ಕಾಣಿಸುತ್ತೆ. ಯಶ್ ದಯಾಳು ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಸೀಸನು. ಸೊ ನನ್ನ ಪ್ರಕಾರ ಯಶ್ ದಯಾಳು 4 ಕೋಟಿಗೆ ಸಿಗ್ತಾರೆ ಅಂತಂದರೆ ಇದಕ್ಕಿಂತ ಒಂದು ವರ್ತು ಇನ್ನೂ ಒಂದಿಲ್ಲ. ಬಟ್ ಅದು ಯಶ್ ದಯಾಳ್ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಇಲ್ಲ ಅಮ್ಮ ನಾನು ಆಪ್ಷನ್ಗೆ ಹೋಗ್ತೀನಿ, ನನಗಿನ್ನ ಜಾಸ್ತಿ ರೇಟ್ ಬೇಕು ಅಂತ ಏನಾದ್ರು ಅಂದರು ಅಂತ ನನ್ನ ಪ್ರಕಾರ ಅವ್ರು ಹೇಳೋದಿಲ್ಲ. ನಾನು ಆಪ್ಷನ್ಗೆ ಹೋಗ್ತೀನಿ, ಹಂಗೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ ಅಂತೆಲ್ಲ. RCBಗೆ ಆಡ್ತಾರೆ. ಯಾಕಂದರೆ ಅವ್ರು ಅದೇ ಥರನೇ ಹೇಳಿದರು ರೀಸೆಂಟ್ ಇಂಟರ್ವ್ಯೂಲಿ, ನಾನು ಆಡೋದಕ್ಕೆ ರೆಡಿ ಆಗಿದ್ದೀನಿ RCBಗೆ ಅಂತ. ಅವ್ರು ದೌಲತ್ ತೋರಿಸೋದಿಲ್ಲ. ನನ್ನ ಪ್ರಕಾರ ಬಂದ್ಬಿಟ್ಟು RCBಗೆ ಅವರು 4 ಕೋಟಿಗೆ ಆಡ್ತಾರೆ. ಅವ್ರು ಅನ್ಕ್ಯಾಪ್ ಪ್ಲೇಯರ್ ಆಗಿರೋದ್ರಿಂದ. ಸೊ ಅವ್ರವ್ರ ಕ್ಯಾಪ್ ಪ್ಲೇಯರ್ ಆಗೋಗ್ಬಿಟ್ಟಿತ್ತು ಅಂದರೆ ಯಶ್ ದಯಾಳ್ನು ಕೂಡ ನಾವು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರನ್ನ ಆಪ್ಷನ್ಗೆ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಬೈ ಮಾಡಬೇಕಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಜನ ಇವಾಗ ಕಿತಾಪತಿ ತೆಗಿಬೋದು. ಮ್ಯಾಕ್ಸ್ವೆಲ್ಲು, ಆಮೇಲೆ ವಿಲ್ ಜಾಕ್ಸು, ಇವ್ರನ್ನೆಲ್ಲ ಏನು ಮಾಡೋದು ಗುರು, ರಿಟರ್ನ್ ಮಾಡೋದ ಬೇಡವಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇವ್ರನ್ನ ರಿಟರ್ನ್ ಮಾಡುವಂಥ ಅವಶ್ಯಕತೆ ಇಲ್ಲ ಮಗ. ಯಾಕೆ ಅಂತಂದರೆ ಇಲ್ಲಿ ಕೊಡಬೇಕಾಗಿರೋದು 18 ಕೋಟಿ ಪ್ಲಸ್ 14 ಕೋಟಿ ಡಮಾರ್ ಆಯಿತು ಅಂತ ಅಂದರೆ ಅವ್ನ ಅಜ್ಜಿ 28 ಕೋಟಿ ಇಲ್ಲೇ ಉಣಿಸ್ಕೊಂಡು ಹೋಗುತ್ತೆ. 28 ಅಲ್ಲ ಗುರು, 32 ಕೋಟಿ ಇಲ್ಲೇ ಉಣಿಸ್ಕೊಂಡು ಹೋಗುತ್ತೆ. ಸೊ ಆದ್ದರಿಂದ ನನ್ನ ಪ್ರಕಾರ ಈ 2 ರಿಟೆನ್ಷನ್ ಬೇಕಾಗಿಲ್ಲ. RTM ಕಾರ್ಡ್, 2 RTM ಕಾರ್ಡು RCB ಇಟ್ಕೊಂಡು ಆಪ್ಷನ್ಗೆ ಹೋಯಿತು ಅಂದರೆ ಇವರಿಬ್ಬರ ಮೇಲೆ ಮ್ಯಾಕ್ಸ್ವೆಲ್ ಅಥವಾ ವಿಲ್ ಜಾಕ್ಸ್ ಮೇಲೆ ಆ ಒಂದು ಪ್ರಯೋಗನ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಅಥವಾ ಬೇರೆಯವ್ರ ಮೇಲೂ ಕೂಡ ಪ್ರಯೋಗ ಮಾಡ್ಬೋದು. ಮನೋಜ್ ಬಾಂಡ್ಗೆ ಇದ್ದಾರೆ, ವಿಜಯ್ ಕುಮಾರ್ ವೈಶಾಖ್ ಇದ್ದಾರೆ, ಇನ್ನು ಸುಮಾರು ಪ್ಲೇಯರ್ಸ್ ಇದ್ದಾರೆ RCB.
ಅವ್ರ ಮೇಲೆ ಪ್ರಯೋಗ ಮಾಡ್ಬೋದು ಇಟ್ಕೊಂಡಿರುವಂಥ RTM ಕಾರ್ಡ್ನ. ಮ್ಯಾಕ್ಸ್ವೆಲ್ ಮೇಲೆ ಪ್ರಯೋಗ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಮ್ಯಾಕ್ಸಿ ಒಂಥರ ಸುಮಾರು ಸೀಸನಿಂದ ಆಡ್ಕೊಂಡು ಬಂದಿದ್ರೆ ಒಂದು ಸೀಸನ್ ಡಿಸೈಡ್ ಮಾಡೋದಕ್ಕಾಗಲ್ಲ, ಒಂದು ಸೀಸನ್ ಆಫ್ ಸೀಸನ್ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತು ಲಾಸ್ಟ್ ಸೀಸನು. ಸ್ವಲ್ಪ ಬ್ಯಾಕ್ ಮಾಡೋಣ ಅಂತ ಮಾಡ್ಬೋದು RTM ಕಾರ್ಡ್ ಯೂಸ್ ಮಾಡಿಬಿಟ್ಟು. ಜೊತೆಗೆ ವಿಲ್ ಜಾಕ್ಸ್ ಮೇಲೆ ಯೂಸ್ ಮಾಡಲೇಬೇಕು. ಸೊ ಈ ಇಬ್ರು ಪ್ಲೇಯರ್ ಮೇಲೆ ಯೂಸ್ ಮಾಡುವಂಥ ಸಾಧ್ಯತೆ ನನಗೇನು ಎದ್ದೆದ್ದಿ ಕಾಣಿಸ್ತಾ ಇದೆ. 4 ರಿಟೆನ್ಷನ್ ಇಟ್ಸ್ ವಿರಾಟ್ ಕೊಹ್ಲಿ, ಸಿರಾಜ್ ಬೈ ಆ್ಯಂಡ್ ರಜತ್ ಪತಿದಾರ್. ಜೊತೆಗೆ 2 RTM ಕಾರ್ಡು ಯಾರ ಮೇಲೆ ಯೂಸ್ ಮಾಡೋದು ಅಂದರೆ ಅದು ಮ್ಯಾಕ್ಸ್ವೆಲ್ ಆ್ಯಂಡ್ ವಿಲ್ ಜಾಕ್ಸು. 1 ಅನ್ಕ್ಯಾಪ್ ರಿಟೆನ್ಷನ್ನು, ಅದು ಯಾರು ಅಂತಂದರೆ ಯಶ್ ದಯಾಳ್. ಟೋಟಲ್ ಆಗಿ 4 ರಿಟೆನ್ಷನ್ನು, ಜೊತೆಗೆ 2 RTM ಕಾರ್ಡ್ನ ಯೂಸ್ ಮಾಡಬೇಕಾಗಿರೋರ ಬಗ್ಗೆನೂ ಕೂಡ ಹೇಳಿದ್ದೀನಿ ಆಲ್ರೆಡಿ. ಸೊ ಈ ಥರ ಸ್ಟ್ರಾಟಜಿಲಿ ಹೋಯ್ತು ಅಂದರೆ RCB 73 ಕೋಟಿ ಇಟ್ಕೊಂಡು ಆಕ್ಷನ್ಗೆ ಹೋಗುತ್ತೆ ಗುರು. ಇಲ್ಲ ಅಂತಂದರೆ 6 ರಿಟೆನ್ಷನು, ಅನ್ಕ್ಯಾಪ್ ಪ್ಲೇಯರು ಎಲ್ಲರನ್ನೂ ತೆಗೆದುಬಿಡ್ತು ಅಂದರೆ ಒಂಥರ 600 ಇಲ್ಲಿ ತೆಗೆದು ಸೈಡ್ ಇಟ್ಕೊಂಡ್ಬಿಡ್ತು ನಾವು ಅಂತಂದರೆ ಎಷ್ಟು ಕೋಟಿ ಡಮಾರ್ ಅಂದರೆ 79 ಕೋಟಿ ಲಿಟ್ಲಿ ಡಮಾರ್ ಆಗುತ್ತೆ ಗುರು. 41 ಕೋಟಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ನಾವು ಆಕ್ಷನ್ಗೆ. 73 ಕೋಟಿ ಆಕ್ಷನ್ಗೆ ಇಟ್ಕೊಂಡು ಹೋಗೋದು ಹೆಂಗಿದೆ, 41 ಕೋಟಿ ಆಕ್ಷನ್ಗೆ ಇಟ್ಕೊಂಡು ಹೋಗೋದು ಹೆಂಗಿದೆ. ಮೆಗಾ ಆಕ್ಷನ್ಗೆ ದುಡ್ಡು ಜಾಸ್ತಿ ಬೇಕು, ಇಲ್ಲಾಂದರೆ ಚೆನ್ನಾಗಿರೋಂಥ ಪ್ಲೇಯರ್ಸ್ಗಳನ್ನ ಒಂಥರ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ಸ್ಗಳನ್ನ ತಗೊಳ್ಳೋದಕ್ಕಾಗತ್ತಿಲ್ಲ. 73 ಕೋಟಿ ಅಂತಂದರೆ ಇದು ಒಂಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ. 40 ಕೋಟಿ ಇಟ್ಕೊಂಡ್ರೆ ಆಕ್ಷನ್ಗೆ ಹೋಯ್ತು ಅಂತಂದರೆ ಜಾಸ್ತಿ ಚೆನ್ನಾಗಿರುವಂಥ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡೋದಕ್ಕಾಗೋದಿಲ್ಲ. ಸೊ ನನ್ನ ಪ್ರಕಾರ ಬೇರೆ ಫ್ರಾಂಚೈಸಿಗಳನ್ನು ಕೂಡ ಈ ಥರನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 4 ಮೇನ್ ರಿಟೆನ್ಷನ್ನು, 2 RTM ಕಾರ್ಡ್ನ ಎತ್ತಿಡ್ತಾರೆ RCB ಅಂತ ಅಂದ್ಕೊಂಡಿದ್ದೀನಿ ಇವರು. ನಿಮಗೆ ಏನು ಅನ್ನಿಸ್ತಾ ಇದೆ? 4 ರಿಟೆನ್ಷನ್ ಮಾಡಬೇಕು RCB ಅಥವಾ 5 ರಿಟೆನ್ಷನ್ ಮಾಡ್ಬಿಟ್ಟು ಎಲ್ಲಾನು ಗುಣಾಂತರ ಮಾಡ್ಬಿಟ್ಟು 41 ಕೋಟಿ ಇಟ್ಕೊಂಡು ಹೋಗ್ಬೇಕು ಆಕ್ಷನ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.